ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಅಥವಾ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇಲ್ಲಿರೋರು ಯಾರು? ಕೇಂದ್ರ ಸರ್ಕಾರದ ಅಧಿಕಾರಿಗಳು. ರಾಜ್ಯದಿಂದ 4 ಜನ ಕೇಂದ್ರ ಸಚಿವರಿದ್ದಾರೆ. ಅದರಲ್ಲಿ ಒಬ್ಬರು ವಿ ಸೋಮಣ್ಣ ಕೇಂದ್ರದ ಜಲಸಂಪನ್ಮೂಲ ಇಲಾಖೆಯ ರಾಜ್ಯ ಸಚಿವರು. ಅದಲ್ಲದೆ ರಾಜ್ಯದಿಂದ ಅತಿ ಹೆಚ್ಚು ಸಂಸದರಿರೋದು BJPಯವರು. ಇವ್ರಿಗೆಲ್ಲ ಏನೂ ಜವಾಬ್ದಾರಿ ಇಲ್ವಾ? ರಾಜ್ಯ ಸರ್ಕಾರದ ಪ್ರತಿನಿಧಿಯೂ ಇರ್ತಾರೆ ಅನ್ನೋದನ್ನು ಬಿಟ್ಟರೆ ಬಹುತೇಕ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ಇರ್ತಾರೆ, ಸಮಿತಿನಲ್ಲಾಗಲಿ ಪ್ರಾಧಿಕಾರದಲ್ಲಾಗಲಿ. ನೀವು ರಾಜ್ಯಕ್ಕೆ ಅಧಿಕಾರಿಗಳ ತಂಡ ಕಳಿಸಿ, ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿ. ಅವರು ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ, ಎಲ್ಲಿವರೆಗೆ ಬರುತ್ತೆ ಅಂತ ಅಧ್ಯಯನ ಮಾಡಲಿ. ಚಿಲ್ಲರೆ ಪಾಲಿಟಿಕ್ಸ್ ಮಾಡಬಾರ್ದು. ಪ್ರತಿಭಟನೆ ಮಾಡೋದಂತೆ ಯಡಿಯೂರಪ್ಪ ನೇತೃತ್ವ ಅಂತೆ. ಈಗ ಆಯ್ತಪ್ಪ, ಇವರು ಏನಕ್ಕೆ ಏನೋ ಇಲ್ಲಿ ಅಸಮರ್ಥ ಸಚಿವರು ಮುಖ್ಯಮಂತ್ರಿ ಹಂಗೆ ಅಂತ ಇವ್ರು ರಾಜೀನಾಮೆ ಕೊಟ್ಬಿಟ್ಟ ಪ್ರಾಬ್ಲಮ್ ಸಾಲ್ವ್ ಹೋಗ್ಬಿಡುತ್ತಾ? ರಾಜ್ಯ BJPಯ ನಾಯಕರು ರಾಷ್ಟ್ರೀಯ BJP ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕರ್ನಾಟಕದ ವಸ್ತುಸ್ಥಿತಿಯನ್ನು ಅವ್ರಿಗೆ ತಿಳಿಸ್ಕೊಟ್ಟು ಈ ಸಮಸ್ಯೆಯನ್ನು ಸಂಧಾನದ ಮೂಲಕ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯ ಮೂಲಕ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಯಾರು ಏನೇ ಮಾಡಿದರು ಫೈನಲಿ ಈ ಸಮಸ್ಯೆ ಕಾವೇರಿ ಸಮಸ್ಯೆ ಬಗೆಹರಿಯೋದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಿಂದ. ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಗಿನಕೆರೆ. ಕಾವೇರಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಇದ್ರ ನಡುವೆ BJP ನಾಯಕರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಿಜಕ್ಕೂ BJP ನಾಯಕರು ಮಾಡಬೇಕಾಗಿರೋದು ಏನು ಗೊತ್ತಾ? ಪ್ರತಿಭಟನೆ ಅಲ್ಲ, ಅದಕ್ಕೂ ಮಿಗಿಲಾದಂತಹ ಭಾಳ ಮಹತ್ವದ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕಾಗಿದೆ. ಅಫ್ಕೋರ್ಸ್ ರಾಜ್ಯ ಸರ್ಕಾರ ಕಾವೇರಿ ವಿಷಯವನ್ನು ಬಗೆಹರಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಯನ್ನು ಮಾಡಬೇಕು. ಆದರೆ ಬರೀ ಸರ್ಕಾರ ಮಾತ್ರ ಮಾಡುವಂಥದ್ದಲ್ಲ, ಪ್ರತಿಪಕ್ಷಗಳಿಗೂ ಜವಾಬ್ದಾರಿ ಇದೆ. ಅದರಲ್ಲೂ ವಿಶೇಷವಾಗಿ ಈಗ BJPಯವ್ರಿಗೆ ಜವಾಬ್ದಾರಿ ಇದೆ. BJPಯವ್ರಿಗೆ ಯಾಕೆ ಜವಾಬ್ದಾರಿ ಜಾಸ್ತಿ ಇದೆ ಅಂತಂದರೆ, ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ. ಈಗ ಕಾವೇರಿ ವಿಷಯದಲ್ಲಿ ಏನಾಗ್ತಿದೆ? ಮೊದಲಿಗೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಒಂದು ಆದೇಶವನ್ನು ಕೊಡ್ತು. 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ. ಇದು ಕರ್ನಾಟಕಕ್ಕೆ ಮಾರಕವಾದದ್ದು. ಅದರಿಂದಾಗಿ ಕರ್ನಾಟಕ ಸರ್ಕಾರ ಈ ಸಮಿತಿಯ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಚಾಲೆಂಜ್ ಮಾಡ್ತು, ಮೇಲ್ಮನವಿಯನ್ನು ಸಲ್ಲಿಸ್ತು. ಆದರೆ ಪ್ರಾಧಿಕಾರ ಕೂಡ ಅದೇ ಆದೇಶವನ್ನು ಕೊಡ್ತು. ಅದರಿಂದಾಗಿ ಈಗ ನಾವು ಸಮಸ್ಯೆಗೆ ಸಿಲುಕಿದ್ದೀವಿ. ಈಗ ಒಂದು ಯೋಚನೆ ಮಾಡಿ, ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಅಥವಾ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇಲ್ಲಿರೋರು ಯಾರು? ಕೇಂದ್ರ ಸರ್ಕಾರದ ಅಧಿಕಾರಿಗಳು. ಒಂದಾಯ್ತಾ? ರಾಜ್ಯದಿಂದ 4 ಜನ ಕೇಂದ್ರ ಸಚಿವರಿದ್ದಾರೆ. ಅದರಲ್ಲಿ ಒಬ್ಬರು ವಿ ಸೋಮಣ್ಣ ಕೇಂದ್ರದ ಜಲಸಂಪನ್ಮೂಲ ಇಲಾಖೆಯ ರಾಜ್ಯ ಸಚಿವರು. ಅದಲ್ಲದೆ ರಾಜ್ಯದಿಂದ ಅತಿ ಹೆಚ್ಚು ಸಂಸದರಿರೋದು BJPಯವರು. ಇವ್ರಿಗೆಲ್ಲ ಏನೂ ಜವಾಬ್ದಾರಿ ಇಲ್ವಾ? ಈಗ ಒಬ್ಬ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಹೇಳ್ತಾರೆ, ಪ್ರಾಧಿಕಾರದ ಆದೇಶವನ್ನು ನಾವು ಪಾಲಿಸೋಕ್ಕಾಗಲ್ಲ ಅಂತ ರಾಜ್ಯ ಸರ್ಕಾರ ಮುಲಾಜಿಲ್ಲದೆ ಮುಖದ ಮೇಲೆ ಹೊಡೆದಂಗೆ ಹೇಳಬೇಕಿತ್ತು ಅಂತಾರೆ. ಹೌದು, ರಾಜ್ಯ ಸರ್ಕಾರ ಹಂಗೆ ಹೇಳಬೇಕಿತ್ತು. ಪ್ರಾಧಿಕಾರವನ್ನು ರಚನೆ ಮಾಡಿರೋದೇ ಈ ಥರದ ಸಂದರ್ಭದಲ್ಲಿ ಅವರು 2 ರಾಜ್ಯಗಳ ಪರಿಸ್ಥಿತಿಯನ್ನು ನೋಡಿ ಆದೇಶವನ್ನು ಕೊಡಲಿ ಅಂತ. ಅವರು 2 ರಾಜ್ಯಗಳ ಪರಿಸ್ಥಿತಿಯನ್ನು ನೋಡಿಲ್ಲ. ತಪ್ಪು. ಯಾರಿಂದ ತಪ್ಪು? ಕೇಂದ್ರ ಸರ್ಕಾರದ ಅಧಿಕಾರಿಗಳಿಂದ ತಪ್ಪು. ರಾಜ್ಯ ಸರ್ಕಾರದ ಪ್ರತಿನಿಧಿಯೂ ಇರ್ತಾರೆ ಅನ್ನೋದನ್ನು ಬಿಟ್ಟರೆ ಬಹುತೇಕ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ಇರ್ತಾರೆ, ಸಮಿತಿನಲ್ಲಾಗಲಿ ಪ್ರಾಧಿಕಾರದಲ್ಲಾಗಲಿ. ಅದೊಂದಾಯ್ತಾ? ಮತ್ತು ಇವರು ಕೇಂದ್ರ ಸರ್ಕಾರದ ಸಚಿವರು ಅಂದ್ರೆ ಹೆಂಗೆ? ಅಫ್ಕೋರ್ಸ್ ಇಡೀ ದೇಶಕ್ಕೆ ಸಚಿವರಾದರೂ ಕೂಡ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ರಾಜ್ಯದ ಅಭಿವೃದ್ಧಿಯ ವಿಷಯದಲ್ಲಿ ನೆಲ, ಜಲ ಮತ್ತಿತರ ರಾಜ್ಯದ ಅಸ್ಮಿತೆಯ ವಿಷಯದಲ್ಲಿ ಅವರು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು. ಕೇಂದ್ರದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. ಆದರೆ ಯಾರಾದರೂ ಒಬ್ರು ಹಂಗೆ ಮಾಡ್ತಿದ್ದಾರಾ? ಅದು HD ಕುಮಾರಸ್ವಾಮಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ವಿ ಸೋಮಣ್ಣ ಇರ್ಬೋದು. ಬೇರೆ ಬೇರೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾರೆ. ಆದರೆ ಕಾವೇರಿ ವಿಷಯವನ್ನು ಇಲ್ಲಿವರೆಗೆ ಮಾತಾಡಿಲ್ಲ. ರಾಜ್ಯದ ಸಂಸದರು ಸಂಸತ್ ಅಧಿವೇಶನದಲ್ಲಿ ಮಾತಾಡಿಲ್ಲ. ಈಗ ಸಂಸತ್ ಅಧಿವೇಶನ ನಡೀತಿದೆ, ಮಾತಾಡಿಲ್ಲ.
ಏನೂ ಮಾಡದೆ ಮಂಡ್ಯದಲ್ಲಿ ಬಂದು ನೀರು ಬಿಡಬೇಡಿ ಅಂತ ಪ್ರತಿಭಟನೆ ಮಾಡಿದ್ರೆ ಇದು ಒಕ್ಕೂಟ ವ್ಯವಸ್ಥೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದು ನಿಜ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಂತೇಳಿ ಏಕಾಏಕಿ ನಾವು ನೀರು ಬಿಡಲ್ಲ ಅಂಥೇಳಿ ಯಾವುದೇ ಸರ್ಕಾರ, BJP ಸರ್ಕಾರ ಇದ್ರೂ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೊಂದು ದಾರಿ ಇರುತ್ತೆ. ಸಮಿತಿ ಮುಂದೆ ಅಪೀಲ್ ಹೋಗ್ಬೋದು, ಪ್ರಾಧಿಕಾರದ ಮುಂದೆ ಹೋಗ್ಬೋದು, ಅದು ಬಿಟ್ಟರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೋದು. ಆ ರೀತಿ ಕಾನೂನು ಹೋರಾಟ ಮಾಡಬೇಕೇ ಹೊರತು ಹಿಂಗೆ ಏಕಾಏಕಿ ನಾವು ನೀರು ಬಿಡಲ್ಲ ಅಂಥೇಳಿ ಡ್ಯಾಮ್ನ ಮುಚ್ಚಕ್ಕಾಗಲ್ಲ. ಆಯಿತಾ? ಇದಕ್ಕೆ ಇನ್ನೊಂದು ಆಯಾಮ ಇದೆ. ಏನಪ್ಪ ಅಂದರೆ, ಇಷ್ಟು ದಿನ ಬೇರೆ ಬೇರೆ ಥರ ಪರಿಸ್ಥಿತಿ ಇತ್ತು ರಾಜಕೀಯವಾಗಿ. ತಮಿಳ್ನಾಡಿನಲ್ಲಿ DMK ಸರ್ಕಾರ ಇರ್ತಿತ್ತು, ಇಲ್ಲ ADMK ಸರ್ಕಾರ ಇರ್ತಿತ್ತು. DMK ಅಥವಾ ADMK ಕೇಂದ್ರ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರ್ತಿದ್ವು, ಪಾಲುದಾರರಾಗಿದ್ದರು. ಇಂದಿನ UPA ಸರ್ಕಾರದಲ್ಲಿ DMK ಪಾಲುದಾರ ಆಗಿತ್ತು, NDA ಸರ್ಕಾರದಲ್ಲಿ AIDMK ಪಾಲುದಾರ. ಅದರಿಂದಾಗಿ ಕೇಂದ್ರ ಸರ್ಕಾರ ಏನೂ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ತಮಿಳ್ನಾಡಲ್ಲಿರೋದು TVK ಸರ್ಕಾರ. DMK ಅವರಾಗಲಿ AIDMK ಅವರಾಗಲಿ ಏನೂ ಪ್ರಭಾವ ಬೀರೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ BJP ನಾಯಕರು ಕರ್ನಾಟಕದಲ್ಲಿ ಯಾವ್ಯಾವ ಡ್ಯಾಮಲ್ಲಿ ಎಷ್ಟು ನೀರಿದೆ, ಮಳೆಯ ಪ್ರಮಾಣ ಎಷ್ಟು, ಒಳ ಹರಿವಿನ ಪ್ರಮಾಣ ಎಷ್ಟು, ಕುಡಿಲಿಕ್ಕೆ ಇನ್ನು ಮುಂದಕ್ಕೆ ಎಷ್ಟು ನೀರು ಬೇಕಾಗತ್ತೆ, ಈ ಬೇಸಿಗೆಗೆ ಬೆಂಗಳೂರಿಗೆ ಎಷ್ಟು ಬೇಕಾಗತ್ತೆ, ಇದೆಲ್ಲವನ್ನು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟು ಏನೋ ತಮಿಳ್ನಾಡಿನ ಜೊತೆಗೆ ಮಾತುಕತೆ ಮೂಲಕನಾದ್ರಾಗಲಿ, ಸಂಧಾನದ ಮೂಲಕನಾದ್ರಾಗಲಿ, ಅಥವಾ ಕಾನೂನು ಹೋರಾಟದ ಮೂಲಕ ಆಗಲಿ ನೀವು ರಾಜ್ಯಕ್ಕೆ ಅಧಿಕಾರಿಗಳ ತಂಡ ಕಳಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿ. ಅವರು ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ, ಎಲ್ಲಿವರೆಗೆ ಬರುತ್ತೆ ಅಂತ ಅಧ್ಯಯನ ಮಾಡಲಿ. ಅದೇ ರೀತಿ ತಮಿಳ್ನಾಡಿನ ಪರಿಸ್ಥಿತಿ ಬಗ್ಗೆನೂ ಅಧ್ಯಯನ ಮಾಡಲಿ. ಎರಡೂ ರಾಜ್ಯಗಳಿಗೆ ಅಧಿಕಾರಿಗಳ ತಂಡವನ್ನು ಕಳಿಸ್ಕೊಡ್ಲಿ, ತಜ್ಞರ ತಂಡವನ್ನು ಕಳಿಸ್ಕೊಡ್ಲಿ. ಅದಕ್ಕೆ ಒತ್ತಡ ಇರಬೇಕಲ್ವಾ BJPಯವರು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಖಂಡಿತ ಸರ್ಕಾರದ ಪಾತ್ರ ದೊಡ್ಡದು. ಜೊತೆಗೆ ಈಗ ಕೇಂದ್ರದಲ್ಲಿ BJP ಸರ್ಕಾರ ಇರೋದ್ರಿಂದ BJPಯವರ ಪಾತ್ರ, ಜವಾಬ್ದಾರಿ ಕೂಡ ಬಹಳ ಮಹತ್ವದ್ದು. ಚಿಲ್ಲರೆ ಪಾಲಿಟಿಕ್ಸ್ ಮಾಡಬಾರ್ದು. ಪ್ರತಿಭಟನೆ ಮಾಡೋದಂತೆ ಯಡಿಯೂರಪ್ಪ ನೇತೃತ್ವ ಅಂತೆ. ಈಗ ಆಯ್ತಪ್ಪ, ಇವರು ಏನೋ ಇಲ್ಲಿ ಅಸಮರ್ಥ ಸಚಿವರು, ಮುಖ್ಯಮಂತ್ರಿ ಹಂಗೆ ಅಂತ ಇವ್ರು ರಾಜೀನಾಮೆ ಕೊಟ್ಬಿಟ್ಟ ಪ್ರಾಬ್ಲಮ್ ಸಾಲ್ವ್ ಹೋಗ್ಬಿಡುತ್ತಾ? ಮತ್ತು ಏಕಾಏಕಿ ಡ್ಯಾಮ್ಗೆ ಬಿಗಾಕಕ್ಕಾಗತ್ತಾ? ಇವೆಲ್ಲವೂ ಕೂಡ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದಿರುವಂಥವು. ಸಾಧ್ಯ ಇರುವಂಥ ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಾಜ್ಯ BJPಯ ನಾಯಕರು ರಾಷ್ಟ್ರೀಯ BJP ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕರ್ನಾಟಕದ ವಸ್ತುಸ್ಥಿತಿಯನ್ನು ಅವ್ರಿಗೆ ತಿಳಿಸ್ಕೊಟ್ಟು ಈ ಸಮಸ್ಯೆಯನ್ನು ಸಂಧಾನದ ಮೂಲಕ, ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯ ಮೂಲಕ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಯಾರು ಏನೇ ಮಾಡಿದರು ಫೈನಲಿ ಈ ಸಮಸ್ಯೆ, ಕಾವೇರಿ ಸಮಸ್ಯೆ ಬಗೆಹರಿಯೋದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಿಂದ. ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಕಾನೂನು ಹೋರಾಟ 100 ವರ್ಷದಿಂದ ನಡೀತಿದೆ. ಮತ್ತು ಕಾವೇರಿ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಅಂತಾರಾಜ್ಯ ನದಿ ವಿವಾದಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿದೆ, ಸಮಸ್ಯೆಯನ್ನು ಬಗೆಹರಿಸಿದೆ. ಇಷ್ಟು ದಿನ ನಾನು ಆಗಲೇ ಹೇಳ್ದಂಗೆ ಅಲ್ಲಿ BJPಗೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಸಾಧ್ಯ ಆಗುತ್ತಲ್ಲ, ಮಾಡಬೇಕಲ್ಲ. ಅದನ್ನು ಮಾಡಿಬಿಟ್ಟು BJP ನಾಯಕರು ಈ ಥರ ಚಿಲ್ಲರೆ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಅನ್ನಿಸ್ತು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಕೂಡ ನೀವು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.